ಕಾಂಗ್ರೆಸ್ ಒಳಗೆ CM ಬದಲಾವಣೆ ಬಗ್ಗೆ ಇನ್ ಫೈಟಿಂಗ್ ನಡೀತಾ ಇದೆ. ಯಾಕಂದರೆ ಅವರು ಅಧಿಕಾರಕ್ಕೆ ಬರುವ ದಿವಸ ಅಧಿಕಾರದಕ್ಕೆ ಏನು ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಯಿತು, ಇವರು DCM ಸ್ಥಾನ ತೆಗೆದುಕೊಳ್ಬೇಕಾಯಿತು. ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ನೋಡ್ತಿರ್ಬೋದು, ಒಂದು 10-15 ದಿವಸ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು, ಮಂತ್ರಿಮಂಡಲ ಯಾರು ಇರಬೇಕು ಅನ್ನುವಂಥದ್ರ ಬಗ್ಗೆ ಒಂದು 15 ದಿವಸವರೆಗೆ ಡಿಸ್ಕಷನ್ ಇತ್ತು. ಅವಾಗ ಬಿಗಿನಿಂಗ್ ಕ್ಲಿಯರ್ ಮೆಜಾರಿಟಿ ಬಂದಂಥ ಕಾಂಗ್ರೆಸ್ ಪಾರ್ಟಿ ತಕ್ಷಣವೇ ಮುಖ್ಯಮಂತ್ರಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಒಂದು 10-15 ದಿವಸ ತೆಗೆದುಕೊಂಡು ಡಿಲೇ ಆಯಿತು. ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು ಅವತ್ತು ಎಲ್ಲ ಕಡೆಯೂ ಮಾತಾಡ್ತಿದ್ರು. ಅವರೊಂದು ಅರ್ಧ ಪೀರಿಯಡು, ಇವರೊಂದು ಅರ್ಧ ಪೀರಿಯಡ್ ಅಂತೇಳಿ. ಈಗ ಬಹುಶಃ ಮುಖ್ಯಮಂತ್ರಿ ಒಂದು ಹಂತದಲ್ಲಿ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹೈಕಮಾಂಡ್ ಹೇಳಿದ್ರೆ ನಾನು ನಡ್ಕೊಂತೀನಿ ಅಂತೇಳಿ. ಅಂದ್ರೆ ಎಲ್ಲೋ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ಅವ್ರ ನಡುವೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಮತ್ತು DK ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ತಿಳ್ಕೊಂಡ್ರೆ ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಅಂತ. ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಈಗ ಆಗ್ತಾ ಇದೆ. ಅದಕ್ಕಾಗಿ DK ಗ್ರೂಪ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ ಇವನ್ನ ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನನ್ನ. DK ಗ್ರೂಪ್ನವರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಬದಿಗೊತ್ತಿ ಅವನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹವಣಿಕೆ ಬಂದಿದೆ. ಹೀಗಾಗಿ ಈ ಇನ್ನು ಫೈಟಿಂಗ್ನಿಂದಲೇ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀವಿ ನೀವು, ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್. ಅದು ಹಾಗೆ ನಡೆಯೋದು ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಮತ್ತು ನೋಡಿ, ಈ ಕಡೆ ಹೈಕಮಾಂಡ್ದವ್ರು ಹೇಳ್ತಾರೆ ಕಾಂಗ್ರೆಸ್ ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂತ ಹೇಳಿ. ಮತ್ತೆ ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವೆ. ಮಂತ್ರಿಗಳು, ಸಿದ್ದರಾಮಯ್ಯ ಪರವಾಗಿದ್ದ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಮುಂದುವರಿಬೇಕು, 5 ವರ್ಷ 10 ವರ್ಷದ ಅವಧಿ ಮುಗಿಸ್ಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ. ಮತ್ತು ಏಕೆಂದರೆ DK ಶಿವಕುಮಾರ್ ಓಪನ್ ಆಗಿ ಅವ್ರು ಮಾತಾಡೋದು ಇದ್ರೂ ಸದ್ಯಕ್ಕೆ ಬೇರೆ ಬೇರೆ ಚಾನಲ್ ಮುಖಾಂತರ ಅವರು ಸಹಿತ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ. ಅದು ಬಹುಶಃ ಇವತ್ತಿಲ್ಲ ನಾಳೆ ಬಹಿರಂಗವಾಗಿ ಸ್ಫೋಟ ಆಗುವಂಥ ಚಾನ್ಸ್ ಇದೆ. ಅವಾಗ ಸ್ಫೋಟ ಆದರೆ ಇನ್ ಫೈಟಿಂಗ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಸರ್ಕಾರ ಇರೋದಿಲ್ಲ. ಈಗ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ನಾಯಕರಿಲ್ಲ CM ಕಾಂಗ್ರೆಸ್ನಲ್ಲಿ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅವರು ಅದಾರು ಇಲ್ಲೋ. ಮತ್ತು ನಾನು ಒಂದು ಹೇಳ್ತೀನಿ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯ ಅಲ್ಲ. ಯಾವುದೇ ಒಂದು ವ್ಯವಸ್ಥೆ ಬದಲಾವಣೆ ಹಾಕೊಂತ ಇರ್ತದೆ. ಇವತ್ತು ಅವರಿಲ್ಲ, ಇವರಿಲ್ಲ, ಅವರಿಲ್ಲ. ಹೀಗಾಗಿ ಯಾವುದೇ ಒಂದು ಪಾರ್ಟಿಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಯಾರು ಇನ್ವಿಟಬಲ್ ಅಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಅರ್ಥ ಮಾಡಿ ಅವ್ರು ಬಿಟ್ಟಂಥ ವಿಚಾರ ಕಾಂಗ್ರೆಸ್ ಪಾರ್ಟಿಗೆ. ಅವ್ರು ಬಿಟ್ಟರೆ ಗತಿ ಇಲ್ಲೋ, ಬಿಟ್ಟಲ್ಲ ಮತ್ತೊಬ್ಬ ನಾಯಕರು ಇಲ್ಲೋ, ಅದು ಅವ್ರು ಬಿಟ್ಟಂಥ ವಿಚಾರ. ಅಲ್ಲಿ KPCC ಹುದ್ದೆ ಏನು DK ಶಿವಕುಮಾರ್ ಅದನ್ನು ಕಿತ್ಕೊಳ್ಬೇಕಂತ ಹೊರಟಿದ್ದಾರೆ. ಈಗ ಅದಕ್ಕೂ ಪೈಪೋಟಿ ನಡೀತಾ ಇದೆ. ಅದರಿ ನೋಡ್ರಿ, ಯಾವ ರೀತಿ ಇನ್ ಫೈಟಿಂಗ್ ಅಂದ್ರೆ ಇದು. ಇವತ್ತು ಮುಖ್ಯಮಂತ್ರಿಯಿಂದ ರಾಜೀನಾಮೆ ಕೊಡಿಸ್ಬೇಕಲ್ಲ, ಆಯ್ತಪ್ಪ ನೀ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡು. ಈ ಕೌಂಟರ್ ಅಂಡ್ ರೀಕೌಂಟರ್ ಅಂತ ಅಲ್ಲ, ತಂತ್ರ ಪ್ರತಿತಂತ್ರ ಇದೆಲ್ಲ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡು, ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡು, ಇದಕ್ಕೇನದ ಒಂದು ಅವ್ರು ಬಿಟ್ಕೊಡೋದು, ಇವರು ಹಿಂಗೆ ಈ ಸ್ಥಾನ ಬಿಟ್ಕೊಡು, ತಂತ್ರ ಪ್ರತಿತಂತ್ರ ಇವೆಲ್ಲ ನಡೀತಾ ಇದೆ. ಅದು ಇನ್ನೂ ಓಪನ್ ಆಗಿ ಆಗ್ತದೆ. ಇನ್ನು ಕೆಲವು ದಿವಸಗಳು ಓಪನ್ ಆಗುತ್ತೆ. ಸಂಘ ಪರಿವಾರದವರು ಬುಕ್ ಹಾಕೊಂಡು ಗಲಾಟೆ ಮಾಡ್ತಾರೆ. ನಾ ಹೇಳ್ತೀನಿ, ಈ ರೀತಿ ವೇಗವಾದಂಥ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸ್ಬೇಕು. ಹರಿಪ್ರಸಾದ್ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು, ಇದೇ ಕಾಂಗ್ರೆಸ್ ನಾಯಕರು. ಅವ್ರು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದ್ರೆ ನಿಮ್ಮದೇ ಸರ್ಕಾರ ಅದಲ್ರಿ. ಇಲ್ಲೇನು BJP ಸರ್ಕಾರ ಇಲ್ಲ ರಾಜ್ಯದಲ್ಲಿ. ಬುರ್ಕಾ ಹಾಕೊಂಡು ಯಾರಾದ್ರೂ RSSನವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ. ಹರಿಪ್ರಸಾದ್ ಹೇಳಿ ಬೇಜವಾಬ್ದಾರಿಯೇ ಪರಮಾವಧಿ ಅಂತ ಹೇಳ್ತೇನೆ ನಾನು. ಈ ರೀತಿ ಹೇಳಿಕೆ ಕೊಡೋದು ನಿಲ್ಲಿಸಿ, ಜನರ ಪ್ರಚೋದನೆ ಮಾಡುವಂತ ನಿಲ್ಲಿಸಿ, ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ CM ಅವರಿಗೆ, ಗೃಹ ಮಂತ್ರಿಯವರಿಗೆ ಹೇಳ್ರಿ. ಅದು ನಿಮ್ಗೆ ಒಳ್ಳೇದಾಗ್ತದೆ. ಡೆಫಿನೆಟ್ಲಿ ಏನಾಗಿದೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆಯೋದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ. ಅದು ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು. ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ದಲ ಮತ್ತೊಂದು, ಈಗ ಹಳೆ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿಯೂ ಇದ್ದಾಗ ಎಲ್ಲ ಶಾಂತಿ ಇತ್ತು, ಒಂದು ಹೆದರಿಕೆ ವಾತಾವರಣ ಇತ್ತು. ಕೇಸ್ ಹಾಕಿದಾರಪ್ಪ, ಮತ್ತೆ ಯಾವ ಜೈಲಿಗೆ ಹೋಗಿ ಹೇಳಕ್ ಹೋಗ್ಲಿಲ್ಲ ಅಂತ. ಈಗ ವಿಡ್ರಾ ಮಾಡಿದ್ರಲ್ಲ ಕೇಸ್, ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯ್ತು. ಅಂದ್ರೆ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಅವ್ರು ಏನು ಮಾಡಿದ್ರು ನಡೀತದೆ ಅನ್ನುವಂಥದ್ದು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ
ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಾಗಿ ಹರಿಪ್ರಸಾದ್ ಅಂತವ್ರು ಮುಂದೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ. ಇದನ್ನ ಖಂಡಿಸ್ತಾ ಇದೆ. ಸರ್, ಮೆಟ್ರೋ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ತಾರೆ. ದರ ಏರಿಕೆ ಮಾಡಿದ್ರೆ ಸಿಎಂ ಮಾಡ್ತಾರೆ, ನಾವ್ ಮಾಡಿಲ್ಲ, ನಮ್ ಸಂಬಂಧ ಇಲ್ಲ ಅಂತ ಸೆಂಟ್ರಲ್ ಮಿನಿಸ್ಟರ್ ರೈಲ್ವೆ ಸಚಿವರು ಹೇಳ್ತಾರೆ. ಇವತ್ತು ಇಲ್ಲಿವರೆಗೆ ಆದಂತ ಹೇಳಿಕೆ ಪ್ರತಿ ಹೇಳಿಕೆ ಬಿಟ್ಬಿಡಿ. ನಿನ್ನೆ ರೈಲ್ವೆ ಮಿನಿಸ್ಟರ್ ಸ್ವತಃ ಬೆಂಗಳೂರಿನಲ್ಲಿ ವೈಷ್ಣವ್ ಅವರೇ ಕ್ಲಿಯರ್ ಕಟ್ ಹೇಳಿದ್ದಾರೆ, ಇವತ್ತು ಬೆಲೆ ಏರಿಕೆ ಮಾಡುವಂತ ಅಧಿಕಾರ ಅಥವಾ ಡೈರೆಕ್ಷನ್ ಕೊಡೋದು ನಮಗಿಲ್ಲ. ಇವತ್ತು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬಂದಿತ್ತು, ಅದರ ಆಧಾರದ ಮೇಲೆ ಬೆಲೆ ಏರಿಕೆ ಆಗಿದೆ ಹೊರತು ನಾವೇನು ಈಗ ಬೇರೆ ಬೇರೆ ಕಡೆ ಹೈದರಾಬಾದ್ ನಾವು ಬೇರೆ ಬೇರೆ ಚೆನ್ನೈದಾಗ ನಾವು ಅಲ್ಲಿ ಬೆಲೆ ಏರಿಕೆ ಆಗಿಲ್ಲ. ಇಲ್ಲಿ ಯಾಕಾಗಿದೆ? ಬಿಕಾಸ್ ಪ್ರಪೋಸಲ್ ಸೆಂಟ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಹೇಳ್ಬಿಡ್ಲಿ ನಾವು ಅವರಿಗೆ ಪ್ರಪೋಸಲ್ ಕಳಿಸಿಲ್ಲ ಅಂತ ಹೇಳಿ. ನಿಮ್ದು ಮಿಸ್ ಮ್ಯಾನೇಜ್ಮೆಂಟ್ ಇರೋದಲ್ಲ, ಇಲ್ಲಿ ರಾಜ್ಯದ ಆಡಳಿತ ವೈಫಲ್ಯ ಎಲ್ಲರಲ್ಲಿ ಕಂಡು ಬರ್ತಾ ಇದೆ. ಮೆಟ್ರೋ ಸರಿಯಾಗಿ ನಡೆಸೋದಕ್ಕೆ ಲಾಸ್ನಲ್ಲಿ ಬರಲಿಕ್ಕೆ ಮೊನ್ನೆ ನಾವೊಂದು ಟಿವಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಲ್ಲೇನೋ ಕಮರ್ಷಿಯಲ್ ಪ್ಲೇಸಸ್ ಅಲ್ಲ ಮೆಟ್ರೋದಲ್ಲಿ, ಅದು ಯುಟಿಲೈಸ್ ಮಾಡ್ಲಿಕ್ಕೆ ಆಗಲೇ ಇಲ್ಲ ಇವರಿಗೆ, ರಾಜ್ಯದವ್ರಿಗೆ. ಅದು ಯೂಸ್ ಮಾಡಿದ್ರೆ ಎಷ್ಟೋ ವರಮಾನ ಬರ್ತದೆ, ಅದು ಮಾಡ್ಲಿಕ್ಕೆ ಆಗಿಲ್ಲ. ಬೇರೆ ಹೈದರಾಬಾದ್, ಬೇರೆ ಕಡೆ ಚೆನ್ನೈ, ಅಲ್ಲೆಲ್ಲ ವರಮಾನ ತಗೊಂತಾ ಇದ್ದಾರೆ ಎಕ್ಸ್ಟ್ರಾ. ಈಗ ಅದನ್ನು ಉಪಯೋಗ ಮಾಡೋಕ್ಕಾಗಿಲ್ಲ. ನಿಮ್ಮ ಮಿಸ್ ಮ್ಯಾನೇಜ್ಮೆಂಟ್, ದುರಾಡಳಿತದಿಂದ ಇದೆಲ್ಲ ಆಗ್ತಾ ಇದೆ. ಮತ್ತು ಎಲ್ಲಿವರೆಗೆ ಅವರು ಇಂಟರ್ವ್ಯೂದಾಗ ಹೇಳ್ತಾ ಇದ್ರು, ಆ ಮಾಧ್ಯಮದಲ್ಲಿ ಡಿಸ್ಕಷನ್ ನೋಡ್ತಾ ಇದ್ದೆ ನಾನು. ಇವತ್ತು ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದಾರೆ ಅವ್ರಿಗೆ ಪ್ರಮೋಷನ್ ಎಲ್ಲ ಕೊಡ್ತಾ ಇದ್ದಾರಂತೆ, ಅವ್ರಿಗೆ ಎಲ್ಲ ರೀತಿ ಹೆಚ್ಚಿನ ರೀತಿ ಅಂತ ಸ್ಯಾಲ್ರಿ ಎಲ್ಲ. ಇದು ನೋಡಿದರೆ ಒಂದು ಅಂದಾಜೊಂದಿ ಸರ್ಕಾರ ಇಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ. ಅದರ ಪರಿಣಾಮ ಇವತ್ತು ಮೆಟ್ರೋ ಬೆಲೆ ಏರಿಕೆ ಆಗಿದೆ. ಇದರ ಪ್ರಪೋಸಲ್ ಕಟ್ಟಿಸಿದವರೇ ರಾಜ್ಯ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ನಿನ್ನೆ ರೈಲ್ವೆ ಮಿನಿಸ್ಟರ್ ಹೇಳಿದ ಮೇಲೆ ಇನ್ನು ಅವ್ರ ಮಾತನ್ನ ನಾವು ನಂಬಲಿಕ್ಕೆ ಆಗದೇ ಇರುವಂತ ಸ್ಥಿತಿ ಇದೆ. ಜಲ್ ಜೀವನ್ ಮಿಷನ್ ವಿಚಾರದಲ್ಲೂ ಸಹ ಅದೇ ಆಗ್ತಾ ಇದೆ. ಅಂದ್ರೆ ಕೇಂದ್ರ ಅನುದಾನ ಕೊಡ್ತೀರ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂತ ಇದು ಸಿದ್ದರಾಮಯ್ಯ ಆರೋಪ ಮಾಡ್ತಾರೆ. ನೋಡ್ರಿ, ಒಂದು ಯಾವ ಒಂದು ವ್ಯವಸ್ಥೆ ಇರ್ತದೆ. ಇವತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್, ಈಗ ಲೋಕಲ್ ಬಾಡೀಸ್ ಇಲೆಕ್ಷನ್ ಮಾಡಲಿ, ನೀವು ಜೆಡ್ಪಿ ಕಾರ್ಪೊರೇಷನ್ ಇರ್ಬೋದು ಅಥವಾ ಪುರಸಭೆ ನಗರಸಭೆ ಇರ್ಬೋದು, 2-3 ವರ್ಷ ಇಲೆಕ್ಷನ್ ಆಗಿಲ್ರಿ. ನೀವು ಆ ರೂಲ್ಸ್ ತೆಗೆದು ನೋಡ್ರಿ, ಗೈಡ್ಲೈನ್ಸ್. ಇವತ್ತು ಯಾವುದೋ ಒಂದು ಅನುದಾನ ಬರಬೇಕಾದ್ರೆ ಈ ಲೋಕಲ್ ಬಾಡೀಸ್ ಇಲೆಕ್ಷನ್ ನಡೆಸಬೇಕನ್ನುವಂಥ ಕಾಯ್ದೆ ಇದೆ. ಅದು ವೈಲೇಟ್ ಮಾಡಿದಾಗ ಅವೆಲ್ಲ ಹೆಲ್ಡಪ್ ಆಗ್ತಾವೆ. ಅದು ಕಳಿಸಿಲ್ಲ ಅಂತಂದು ಅಲಿಗೇಷನ್ ಮಾಡಿದ್ರೆ ಅರ್ಥ ಐತಿ. ಐನಲ್ಲಿ ಜಲಜೀವನಪ್ಪ ಇವತ್ತು ಫೇಸ್ಬುಕ್ ಆಗಿ ಹೇಳಲಿಕ್ಕೆ ಎಷ್ಟು ಗ್ರಾಮಗಳಿಗೆ ಇವತ್ತು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಅದು. ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಮನೆಗೆ ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕಂತ ಹೇಳಿ ನರೇಂದ್ರ ಮೋದಿಯವರ ಬೃಹತ್ವಾದಂಥ ಯೋಜನೆ. ಅದಕ್ಕಾಗಿ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದೆ. ಇವತ್ತು ಅನುದಾನ ನೀವು ನಿಮ್ಮ ಸೇರಿ ರಾಜ್ಯ ಸರ್ಕಾರದ್ದು, ಅದನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ ಆ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡುವಂಥದ್ದು ಟೈಮ್ ಬಾಂಡ್ನಲ್ಲಿ. ಅವಾಗ ನೀವು ಕಂಪ್ಲೀಷನ್ ಸರ್ಟಿಫಿಕೇಟ್ ಹಾಜರು ಮಾಡಿದ್ರೆ ಡೆಫಿನೆಟ್ಲಿ ಅನುದಾನ ರಿಲೀಸ್ ಆಗ್ತದೆ. ಒಂದಕ್ಕೊಂದು ಟ್ಯಾಗ್ ಇದಾವೆ ಇದನ್ನ. ಅದು ನೀನು ಪೂರ್ಣ ಮಾಡಲಾರ್ದೇ ನೀವು ಹಣ ಕೊಟ್ಟಿಲ್ಲ ಅಂತ ಅಲಿಗೇಷನ್ ಮಾಡಿದ್ರೆ ಅರ್ಥನೇ ಇಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ ಇವತ್ತು ರೈಲ್ವೆ ಯೋಜನೆ ಅದಾವು, ಎಷ್ಟೋ ರೈಲ್ವೆ ಯೋಜನೆ ಇವತ್ತು ಎಲ್ಲಿವರೆಗೆ ಅಂದ್ರೆ ಮೊದಲೆಲ್ಲ ಕೆರೈಡ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು, ಕೆರೈಡ್. ಅದರ ಮುಖಾಂತರ ರಾಜ್ಯದಲ್ಲಿರುವಂಥ ರೈಲ್ವೆ ಯೋಜನೆಗಳಿಗೆ ಅರ್ಧದಷ್ಟು ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಿತ್ತು. ಈ ಎಲ್ಲಾ ರೈಲ್ವೆ ಯೋಜನೆಗೆ ಹೊಸ ರೈಲ್ವೆ ಲೈನ್ ಹಾಕುವಂಥದ್ದು ಇರ್ಬೋದು, ಮತ್ತೊಂದು ಯಾವುದೋ ಅಭಿವೃದ್ಧಿ ಮಾಡುವಂಥದ್ದು ಇರ್ಬೋದು, ಎಲ್ಲದಕ್ಕೂ 100% ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಕೊಡ್ತಾ ಇದೆ. ಒನ್ಲಿ ನೀವು ಮಾಡುವಂಥ ಕೆಲಸ ಇವತ್ತು ಅಕ್ವಿಷನ್, ಭೂ ಸ್ವಾಧೀನ ಮಾಡಿಕೊಡ್ಬೇಕು. ಆ ಭೂ ಸ್ವಾಧೀನ ಮಾಡುವಂಥದ್ದು ಎಷ್ಟು, ಆ ಭೂ ಸ್ವಾಧೀನ ಆಗಿದ್ರೆ ಡಿಲೇ ಆಗಿದ್ರಿಂದ ಎಷ್ಟೊಂದು ರೈಲ್ವೆ ಯೋಜನೆ ನಿಂತಿದ್ದಾವೆ ಅಂತ ವಿಚಾರ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇವತ್ತು ತುಮಕೂರಿನಿಂದ ನಮ್ಮ ದಾವಣಗೆರೆವರೆಗೆ, ಚಿತ್ರದುರ್ಗ ಮಾರ್ಗವಾಗಿ ದಾವಣಗೆರೆವರೆಗೆ ಹೊಸ ರೈಲ್ವೆ ಲೈನ್ ಆದ್ರೆ ಇನ್ನು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಷ್ಟು ಹತ್ತಿರ ಆಗ್ತದೆ. ಇಲ್ಲಿ ನಮ್ದೇ ಎಕ್ಸಾಂಪಲ್ ಬೆಳಗಾವದಲ್ಲಿ ಇದ್ದೀನಿ, ಬೆಳಗಾವಿ ಸಂಸದನ ಇದೆ. ಬೆಳಗಾವಿ, ಕಿತ್ತೂರು, ಧಾರವಾಡ ಮುಖಾಂತರ ಹೊಸ ರೈಲ್ವೆ ಲೈನ್ ಸುರೇಶ್ ಅಂಗಡಿದಾಗ ಮಂಜೂರು ಮಾಡಿದ್ರು. 900 ಕೋಟಿ ಹಣ ಮಂಜೂರಾಗಿದೆ. ಈಗ ನಾ ಬಂದ್ಮೇಲೆ ಲ್ಯಾಂಡ್ ಎಕ್ವಿಷನ್ ಎವ್ರಿ ಮಂತ್ ಮೀಟಿಂಗ್ ತಗೋತಾ ಇದ್ದೇನೆ. ಪ್ರೊಸೆಸ್ ಆದ್ಮೇಲೆ ಲ್ಯಾಂಡ್ ಎಕ್ವಿಷನ್ ಏನು ಸಮಸ್ಯೆ ಇದೆ ಅದನ್ನ ನಾ ಬಗೆಹರಿಸಿದ. ನಿಜವಾಗಿ ಅದು ಬಗೆಹರಿಸುವಂತ ಯಾರು ಮಾಡಬೇಕು? ಕಾಂಗ್ರೆಸ್ ಸರ್ಕಾರ ಮಾಡ್ಬೇಕಾಯ್ತು, ಮಾಡಲಿಲ್ಲ. ನಾ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅವ್ರ ಮೇಲೆ ಇವ್ರ ಮೇಲೆ ಜವಾಬ್ದಾರಿ ಹಾಕೋ ಬದ್ಲಿ ನಾನೇ ಮೀಟಿಂಗ್ ತಗೊಂಡು ಇವತ್ತು ಲ್ಯಾಂಡ್ ಎಕ್ವಿಷನ್ ಏನು ಸಮಸ್ಯೆ ಅಧಿಕಾರಿ ಧೈರ್ಯ ಕೊಟ್ಟು ಇವತ್ತು ಮಾಡಿದ್ರಿಂದ ಬೆಳಗಾವಿ ಜಿಲ್ಲೆ ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್ ಸಂಪೂರ್ಣವಾಗಿ ಪ್ರೊಸೆಸ್ ಎಲ್ಲ ನಡೀತಿದೆ. ಯಾರ್ದು ತಕರಾರಿಲ್ಲ, ಏನಿಲ್ಲ. ಯಾವ ಕೋರ್ಟ್ನಲ್ಲಿ ಕೇಸ್ ಇದ್ದು, ಸ್ಟೇ ಇದ್ದು ಎಲ್ಲವೂ ತೆಗೆದುಹಾಕಿ ಇವತ್ತು ನಡೀತಾ ಇದೆ ಪ್ರೊಸೆಸ್. ಇನ್ನೊಂದು 2 ತಿಂಗಳಲ್ಲಿ ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಆಗ್ತದೆ, ಒಂದು ಟೆಂಡರ್ ಕರೀತಾ ಸ್ಟಾರ್ಟ್ ಆಗ್ತದೆ. ಇನ್ನು ಒಂದು ಪ್ರಾಬ್ಲಮ್ ಇರೋದು ಧಾರವಾಡ ಜಿಲ್ಲೆಯಲ್ಲಿ
ಒಂದು 80 ಎಕರೆ ಮತ್ತು ಪ್ರಾಬ್ಲಮ್ ಇದೆ. ಅದು ಬಗೆಹರಿಸಲಿಕ್ಕೆ ಇಲ್ಲಿಗೆ ಆಗ್ತಾ ಇಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳು ಇರ್ಬೋದು, ಇಲ್ಲಿ ಉಸ್ತುವಾರಿ ಮಂತ್ರಿ ಇರ್ಬೋದು, ಇಲ್ಲಿ ಸಂಬಂಧಪಟ್ಟಂಥವ್ರು ಇರ್ಬೋದು, ಅದನ್ನ ಲೋಗನ್ ಅಕ್ವಿಷನ್ ಮಾಡಿಕೊಡ್ಲಿ. ನಾವು ಎಲ್ಲಿ ಸಂಸದ ಇದ್ದೀನಿ ಅಲ್ಲಿ ಸರಿ ಮಾಡಿದೆ ನಾನು ಬೆಳಗಾವ್ ಇಲ್ಲಿ ಆಗದೇ ಇದ್ದದಕ್ಕೆ ಇವೆಲ್ಲ ಡಿಲೇ ಮಾಡೋದು, ಆಮೇಲೆ ನಮಗೆ ಅನುದಾನ ಬರಲಿಲ್ಲ ಯಾವ್ದಾಗಿಲ್ಲ ಅಂತ ಕ್ಲೇಮ್ ಮಾಡುವಂಥದ್ದು ಸರಿ. ಇಲ್ಲಿ ಸಂಸದರಿಗೆ ನಿಷ್ಕಾಳಜಿ ಇಲ್ಲ ಸರ್. ನೋಡಿ, ಇದು ರಾಜ್ಯ ಸರ್ಕಾರದ ನಿಷ್ಕಾಳಜಿ. ಆ ರಾಜ್ಯ ಸರ್ಕಾರ ಕ್ವಶನ್ ಮಾಡ್ತಿಲ್ಲ, ರಾಜ್ಯ ಸರ್ಕಾರ ಕ್ವಶನ್ ಮಾಡ್ತಾ ಇದ್ದಾರೆ. ಸರಿ, ನಿನ್ನೆ ಹುಬ್ಳಿಯಲ್ಲಿ ಅಂಗನವಾಡಿಗಳಿಗೆ ಪೂರೈಕೆ ಆಗುವಂತ ಹಳಸಂತೆ ಕಾಂಗ್ರೆಸ್ ಮುಖಂಡೆ ಅಂಗನವಾಡಿ ಶಿಕ್ಷಕನೂ ಹೌದು 317 ಚೀಲ ಫುಡ್ ಬೆಲ್ಲ ಗೋಧಿ ಹಿಟ್ಟು ಅಕ್ಕಿ ಮಕ್ಕಳೆಲ್ಲ ಕಳಸಾಗಾಣಿಕೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಕಾಂಗ್ರೆಸ್ ಮುಖ್ಯ ವೇದಿಕೆಗಳಲ್ಲಿ ಬಂದೆಲ್ಲ ಭಾಷಣ ಮಾಡ್ತಾ ಇದ್ರು. ಅವರು ಪಡಿತರ ವ್ಯವಸ್ಥೆ ಮತ್ತು ಒಂದ್ ಕಡೆ ಮಕ್ಕಳಿಗೆ ಅಂಗನವಾಡಿ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಈ ರೀತಿಯಂತ ಸ್ಕ್ಯಾಮ್ಸ್ಗಳು, ಈ ರೀತಿ ಅಂದಾಜುಂದಿ ಸರ್ಕಾರದ ಯೋಜನೆಯನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಬಳಸುವಂಥದ್ದು. ಈಗ ಅಂಗನವಾಡಿ ಇಲ್ಲಿಂದ ಹೇಳಿದ ಧಾರವಾಡದ್ದು ಆ ರೀತಿ ಕಾಂಗ್ರೆಸ್ ಮುಖಂಡರು ಮೊದಲು ಅಧಿಕಾರಿಗಳು ಒಂದ್ ಕಡೆ ಮತ್ತು ಕಾಂಗ್ರೆಸ್ ಮುಖಂಡರು ಸಹಿತ ಇನ್ವಾಲ್ವ್ ಆಗಿ ಇದೆಲ್ಲ ಸರ್ಕಾರದ ಯೋಜನೆ ದುರುಪಯೋಗ ಆಗಿದ್ರಿಂದ ಇವು ಸರ್ಕಾರ ಯೋಜನೆ ಯಾವುದು ಅನುಷ್ಠಾನ ಆಗ್ತಾ ಇಲ್ಲ. ಇದು ಸಂಪೂರ್ಣವಾಗಿ ಎನ್ಕ್ವೈರಿ ಆಗ್ಬೇಕಿತ್ತು. ಕರೆ ಅಂದ್ರೆ ಎನ್ಕ್ವೈರಿ ಆಗ್ಬೇಕು. ಆ ಕಾಂಗ್ರೆಸ್ ಲೀಡರ್ ಇನ್ವಾಲ್ವ್ ಇದ್ರೆ ಅವ್ರ ಮೇಲೆ ಪನಿಷ್ಮೆಂಟ್ ಆಗಲಿ. ಅದು ಮಾಡ್ಲಿಕ್ಕೆ ತಯಾರಿಲ್ಲ. ಯಾರು ಏನೇನು ಲೂಟಿ ಮಾಡ್ತಿದ್ರು ಮಾಡ್ಕೊಡ್ರಿ. ಓಪನ್ ಮೈದಾನ ಹೈ ಗೋಡ ಹೈ ಓಪನ್ ಆಗಿಬಿಟ್ಟಿದ್ದಿಲ್ಲ ರಾಜ್ಯ ಸರ್ಕಾರದಲ್ಲಿ. ಸಿದ್ದರಾಮಯ್ಯ ಅವಧಿ ಕಂಪ್ಲೀಟ್ ಮಾಡಬೇಕು 10 ವರ್ಷ. ಆ ದೇವರಾಜ ಅರಸು ನಂತರ ನಾನೇ ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದೆ ಅಂತೇಳಿ ಆ ಒಂದು ರೆಕಾರ್ಡ್ ಅನ್ನು ದಾಖಲೆ ಮುರಿಬೇಕನ್ನುವಂತ ಹೊರತು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡ್ಬೇಕನ್ನುವಂತ ಉದ್ದೇಶ ಸಿದ್ದರಾಮಯ್ಯ ಇಲ್ಲ. ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿ. ಆ DK ಶಿವಕುಮಾರ್ ದೂರಿಟ್ಟು ಅದೆಲ್ಲ ನಡೆದ್ಬಿಟ್ಟಿದೆ. ಹೀಗಾಗಿ ಇದರಲ್ಲಿ ಕಾನ್ಸಂಟ್ರೇಷನ್ ಆಗಿದ್ರಿಂದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ಈಗ ನಿನ್ನೆ ಗೋವಾದ ಮಾಜಿ ಶಾಸಕರು ಅಲ್ಲೇ ರಿಕ್ಷಾ ಡ್ರೈವರ್ ಕೂಡ ಕ್ಲಾಶ್ ಆಗಿ ಅಲ್ಲಿ ಸತ್ತೋದ, ಕುಸುದಿನ ಸತ್ತೋದ. ಅಂದ್ರೆ ಯಾರಿಗೂ ಭಯ ಇಲ್ಲ. ಕಾನೂನು ಭಯ ಇರ್ಬೇಕು ಮನುಷ್ಯಗೆ. ಇವತ್ತು ಆ ರಿಕ್ಷಾ ಡ್ರೈವರ್ಗೆ ಅವ್ರು ಕೂಡ ಜಗಳ ಆಡ್ಬೇಕಂದ್ರೆ ಧೈರ್ಯ ಅಂತಂದ್ರೆ ಏನ್ ಮಾಡಿದ್ರು ನಡೀತಿದ್ದೀನಿ, ನಾ ಪಾರಾಗಿ ಬಿಡ್ತೀನಿ, ಇವತ್ತಿನ ಮತ್ತೆ ಬೇಲ್ ತಗೊಂಡ್ಬರ್ತೀನಿ ನಾನು. ಈ ಮೆಂಟಾಲಿಟಿ ಬಂತಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಅದು ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದೇ ವಿಚಾರ ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಸರ್. ವನ್ಯಜೀವಿ ಮಂಡಳಿಯಿಂದ ಪರವಾನಗಿ ಸಿಗ್ತಾ ಇದೆ ಇಲ್ಲ. ಅದಕ್ಕೆ ಈಗ ನಾವು ಅದ್ರ ಬಗ್ಗೆನೂ ಸಹಿತ ಈ ಸರ್ಕಾರ ಆ ಸರ್ಕಾರ ಅನ್ನೋದು ಬದಲಿ ನಾನಾಗಿ ಹಾನೆಸ್ಟ್ ಆಗಿ ಇಂಟರ್ನಲ್ಲಿ ಯಾರ್ಯಾರು ಭೇಟಿ ಆಗಬೇಕು ಅಂತ ಆ ಪ್ರಯತ್ನ ನಡೆಸಿದೆ ನಾನು. ಇವತ್ತು ಬೆಳಗಾವಿ ರಿಪ್ರೆಸೆಂಟೇಟಿವ್ ಆಗಿ ಈ ಭಾಗದ ಇಶ್ಯೂ ಇರೋದ್ರಿಂದ ಅದಕ್ಕೆ ಪ್ರಯತ್ನ ನಡೆಸಿದ್ದೇನೆ. ಒಂದು ಹಾನೆಸ್ಟ್ ಆಗಿ ಪ್ರಯತ್ನ ನಡೀತಾ ಇದೆ. ಮತ್ತು ಆ ಪಾರ್ಲಿಮೆಂಟಲ್ಲಿ ಅದು ರೇಸ್ ಮಾಡಲಿಕ್ಕೂ ಸಹಿತ ನಾನು ಕ್ವಶನ್ ಅವರು ಮತ್ತು 0 ಅವರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಒಂದು ಹಂತದಲ್ಲಿ ಅದು ಪ್ರಸ್ತಾವನೆಗೆ ಮಂಜೂರಾಗಿತ್ತು, ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆದರೆ ಅಲ್ಲಿ ಅಪೋಸಿಷನ್ ಪಾರ್ಟಿಯವರು ಆ ದಿವಸ ಕೆಲವೊಂದು ಬೇರೆ ಬೇರೆ ಇಶ್ಯೂಗಳ ಮೇಲೆ ಧರಣಿ ಸತ್ಯಾಗ್ರಹ ಮಾಡಿದರೆ ಅದು ನನಗೆ ರೇಸ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಮತ್ತೆ ಮಾರ್ಚ್ 10 ನಂತರ ಸೆಷನ್ 1 ತಿಂಗಳು ನಡೀತದೆ. ಆ ಸಂದರ್ಭದಲ್ಲಿ ರೇಸ್ ಮಾಡ್ತೀನಿ ಮತ್ತು ಇಂಟರ್ನಲ್ಲಿ ಏನೇನು ಪ್ರಯತ್ನ ಮಾಡಬೇಕು, ಎಲ್ಲೆಲ್ಲಿ ಒತ್ತಡ ತರಬೇಕು ಆ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ಈಗ ಯಾರ ಮೇಲೆ ಬ್ಲೇಮ್ ಮಾಡೋದಿಲ್ಲ ನಾನು. ಈಗ ನಾನು ಪಾರ್ಲಿಮೆಂಟ್ ಸದಸ್ಯ ಇದ್ದೀನಿ. ಇವತ್ತು ಮಾದಾಯಿ ಯೋಜನೆ ಅನುಷ್ಠಾನ ಆಗ್ಬೇಕಂತ ನಮ್ದು ಬಲವಾದ ಇಚ್ಛೆ ಇದೆ. ಅದಕ್ಕಾಗಿ ಏನು ಪ್ರಯತ್ನ ಆಗಬೇಕು ಪಕ್ಷಾತೀತವಾಗಿ ಆ ಪ್ರಯತ್ನ ನಾವು ಮಾಡ್ತೀವಿ. ಯಾಕೆ ಡಿಲೇ ಆಗ್ತದೆ ಸರ್? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ಸರ್. ಅದಕ್ಕೆ ಯಾರು ಅವ್ರು ಏನಾರು ಮಾಡ್ಕೊಳ್ಳಿ, ನನಗೇನದ ಅದನ್ನ ಹೆಂಗೆ ಸಾಲ್ವ್ ಮಾಡ್ಕೊಂಡು ಪ್ರಯತ್ನ ನಾನು ಮಾಡಾಕ್ತೀನಿ. ಒಂದೇ ಭಾರತ ಅಂತೂ ಕೊನೆಗೆ ಆಯ್ತು, ಅದೇ ಭಾರತ ಡೈಲಿ ಕಾಲ್ತು ಹಾ ಡೈಲಿ ಸರ್. ಅದಕ್ಕೆ ಏನಾಗ್ತದೆ ಜನರಲ್ಲಿ ದುಗಡತೆ, ಮತ್ತೊಂದು ಏನಾಗಿದೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇದೆಲ್ಲ ಆಗುದಿಲ್ಲ. ಒಂದು ಹರಿಬರಿ ಅನ್ನುವಂಥದ್ದು ಇರ್ತದಲ್ಲ, ಲಘು ಮುಟ್ಟಬೇಕು, ಲಘು ರೀಚ್ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇದೆಲ್ಲ ಆಗ್ತದೆ. ಅದಕ್ಕೆ ಸರ್ಕಾರದ ವ್ಯವಸ್ಥೆನೂ ಸರಿ ಮಾಡ್ಕೋಬೇಕು ಮತ್ತು ಜನರು ಸಹಿತ ಒಂದು ಅಲರ್ಟ್ ಆಗಿ ಒಂದು ಶಾಂತಿ ಇರ್ತದೆ. ಈಗ ಬೇರೆ ಬೇರೆ ದೇಶದಲ್ಲಿ ನಾವು ನೋಡ್ತೀವಿ, ಕ್ಯೂ ಅಂದ್ರೆ ಕ್ಯೂ ಹಚ್ಚಿರ್ತಾರೆ 1 ತಾಸಾಗಲಿ 2 ತಾಸು. ಈ ಜಪಾನ್ ಉದಾಹರಣೆ, ಒಂದು ಡಿಸಿಪ್ಲಿನ್, ಜನರಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು. ಅಂದಾಗ ಇವೆಲ್ಲ ತಪ್ಪಲಿಕ್ಕೆ ಸಾಧ್ಯ. ಹೀಗಾಗಿ ನಾವೇನೇವೋ ಅವಸರ ಮಾಡೋದು, ನಾವೇನೇವೋ ಸಾಯೋದು ಅಂತ ಆಗಿದೆ. ಇದಕ್ಕೆ ಎರಡೂ ಸರ್ಕಾರದ ವ್ಯವಸ್ಥೆನೂ ಸರಿ ಇರಬೇಕು, ಜನರು ಜಾಗೃತ ಆಗಬೇಕು ಅಂತ ನಾನು ಹೇಳ್ತೀನಿ.